ಟಿಟಿಡಿ ಜಗತ್ತಿನ ಶ್ರೀಮಂತ ದೇವಸ್ಥಾನವನ್ನು ನಿರ್ವಹಿಸುತ್ತಿರುವಂತಹ ಮಂಡಳಿ ಈ ಟ್ರಸ್ಟ್ನಲ್ಲಿ ಸ್ಥಾನ ಪಡೆಯಲು ಇದೀಗ ಭಾರೀ ಕಸರತ್ತು ಶುರುವಾಗಿದೆ. ಆದರೆ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಹುದ್ದೆಯಿಂದ ಕೆಳಗಿಳಿಯುವುದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಅತ್ತ ಮಂಡಳಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತವರು ಸುಮ್ಮನೆ ಕೂರ್ತಿಲ್ಲ. ತಿರುಮಲ ತಿರುಪತಿ ದೇವಾಲಯ ಪ್ರತಿನಿತ್ಯ ಲಕ್ಷಾಂತರ ಭಕ್ತರನ್ನ ಸೆಳೆಯೋ ಕ್ಷೇತ್ರವಿದ್ದು, ನೆರೆಯ ಆಂಧ್ರದಲ್ಲಿರೋ ಈ ದೇಗುಲ ವಿಶ್ವದ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆ ಪಡೆದಿದೆ. ಇದರ ವಾರ್ಷಿಕ ಆದಾಯವೇ ಬರೋಬ್ಬರಿ 600 ಕೋಟಿಗೂ ಹೆಚ್ಚಿದೆ. ಇಂತಹ ಶ್ರೀಮಂತ ದೇಗುಲವನ್ನ ನೋಡಿಕೊಳ್ತಿರೋದು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ. ಟಿಟಿಡಿ ಮಂಡಳಿ ಅಧ್ಯಕ್ಷ ಸದಸ್ಯತ್ವಕ್ಕೆ ಭಾರೀ ಪೈಪೋಟಿ. ರಾಜೀನಾಮೆಗೆ ಹಾಲಿ ಅಧ್ಯಕ್ಷ ಸದಸ್ಯರಿಂದ ನಿರಾಕರಣೆ. ಹೌದು, ವಿಶ್ವದ ಅತ್ಯಂತ ಶ್ರೀಮಂತ ಕೋಟಿ ಕೋಟಿ ಆದಾಯ ಬರೋ ದೇಗುಲವನ್ನ ನೋಡಿಕೊಳ್ತಿರೋ ಟಿಟಿಡಿ ಸೇರಲು ಭಾರೀ ಲಾಬಿ ಶುರುವಾಗಿದೆ. ಪ್ರತಿ ಬಾರಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿದ್ದಂತೆ ಮಂಡಳಿಯ ಅಧ್ಯಕ್ಷ ಸದಸ್ಯತ್ವಕ್ಕೆ ಪೈಪೋಟಿಯು ಶುರುವಾಗುತ್ತೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಪಕ್ಷದ ಮುಖಂಡರಿಂದ ಡಿಮ್ಯಾಂಡ್ ಕೇಳಿ ಬರುತ್ತೆ. ಅದರಂತೆ ಆಂಧ್ರದಲ್ಲಿ ಜಗನ್ ಸರ್ಕಾರ ಅಧಿಕಾರಕ್ಕೆ ಏರುತ್ತಿದ್ದಂತೆ ಟಿಟಿಡಿ ಟೀಮ್ ಸೇರಲು ಪೈಪೋಟಿ ಜೋರಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ವೈವಿ ಸುಬ್ಬಾರೆಡ್ಡಿ, ನಟ ಮೋಹನ್ ಬಾಬು ಸೇರಿ ಹಲವರ ಹೆಸರು ಕೇಳಿ ಬರ್ತಿದೆ. ಅಂದಹಾಗೆ ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ನೇಮಕವಾದ ಟಿಟಿಡಿ ಅಧ್ಯಕ್ಷರು ಹಾಗೂ ಸದಸ್ಯರ ಅಧಿಕಾರಾವಧಿ ಮುಗಿದಿಲ್ಲ. ಹೀಗಿದ್ರೂ ಮಂಡಳಿಯ ಅಧ್ಯಕ್ಷ ಪುಟ್ಟ ಸುಧಾಕರ್ ಯಾದವ್ ಸೇರಿದಂತೆ ಸದಸ್ಯರೆಲ್ಲರೂ ರಾಜೀನಾಮೆ ನೀಡಲು ಸೂಚಿಸಲಾಗಿದೆ. ಆದರೆ ಪುಟ್ಟ ಸುಧಾಕರ್ ಯಾದವ್ ರಿಸೈನ್ ಮಾಡಲು ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಜೊತೆಗೆ 12 ಸದಸ್ಯರ ಪೈಕಿ 7 ಜನ ರಾಜೀನಾಮೆ ನೀಡಿದ್ದು, ಉಳಿದ 4 ಕೂಡ ನಿರಾಕರಿಸಿದ್ದಾರೆ. ಒಟ್ನಲ್ಲಿ ಟಿಟಿಡಿ ಅಧ್ಯಕ್ಷ ಸದಸ್ಯತ್ವಕ್ಕಾಗಿ ಆಕಾಂಕ್ಷಿಗಳು ಬಾಯಿ ಬಿಟ್ಕೊಂಡು ಕೂತಿದ್ರೆ, ಅತ್ತ ಹಾಲಿ ಅಧ್ಯಕ್ಷ ಹಾಗೂ ಕೆಲ ಸದಸ್ಯರು ಕುರ್ಚಿ ಬಿಟ್ಟುಕೊಡಲು ತಯಾರಿಲ್ಲ. ಹೀಗಾಗಿ ಸುಗ್ರೀವಾಜ್ಞೆ ತರುವ ಮೂಲಕ ಹಾಲಿ ಇದ್ದವರನ್ನ ಕೆಳಗಿಳಿಸಲು ಚಿಂತನೆ ನಡೆದಿದೆ. ನಾಡಿದ್ದು ನಡೆಯುವ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬಸವರಾಜ್, ಟಿವಿ9 ಹೈದರಾಬಾದ್.